ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ SSB ಅವ್ರ ಕಡೆಯಿಂದ ರಿಪ್ಲೈ ಬಂದಿದೆ. ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಲಾಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ನ ರಿಜೆಕ್ಟ್ ಮಾಡಿರೋ ಕಾರಣ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನು ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗೆ 30 ದಿನದೊಳಗೆ ಕೂಡ ಡೆಡ್ಲೈನ್ ಕೂಡ ಕೊಟ್ಟಿರ್ತಾರೆ. 30 ದಿನದೊಳಗಾಗಿ ಅವ್ರ ಅಪ್ಲಿಕೇಶನ್ನ ಆಧಾರ್ ಸೀಡಿಂಗ್ ಮಾಡಿಸಿಲ್ಲ, ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ಗೆ ಅಂದರೆ ರಿಜೆಕ್ಟ್ ಮಾಡಿದ್ದೀವಿ ಅಂತಲೂ ಕೂಡ ರೀಸನ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾವ ವಿದ್ಯಾರ್ಥಿ ಕೊಟ್ಟಿದ್ದಾರೆ, ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗೆ ಸೊ ಇಲ್ಲಿ ಅವರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಕ್ಕಂಥ ಡೇಟು ಡಿಸೆಂಬರ್ 18, 2023ಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ. ಆಧಾರ್ ಸೀರಿಯಲ್ ಅಂತ ಬ್ಯಾಂಕ್ ಎಸ್ ಆಗಿದೆ, ಬಟ್ ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್ ಕೂಡ ಕೆನರಾ ಬ್ಯಾಂಕ್ ಅಂತ ಮೆನ್ಷನ್ ಆಗಿದೆ. ಬಟ್ ಆದರೆ ಏನಪ್ಪ ಅಂದರೆ ಇವ್ರದ್ದು ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಆಗಿದೆ ಅಥವಾ ಅಲ್ಲ ಗೊತ್ತಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಶನ್ ನೋನ್ ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ನ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ರಿಜೆಕ್ಟೆಡ್ ಆಸ್ ಆಧಾರ್ ಆಫ್ ದಿ ಸ್ಟೂಡೆಂಟ್ ಇಸ್ ನಾಟ್ ಸೀಡೆಡ್ ಟು ಎನಿ ಬ್ಯಾಂಕ್ ಅಕೌಂಟ್ ಇವನ್ ಆಫ್ಟರ್ 30 days ಫ್ರಮ್ ದಿ ಅಪ್ಲಿಕೇಶನ್ ಸಬ್ಮಿಷನ್. ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದೀವಿ, ಯಾಕಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ 1 ತಿಂಗಳಾದರೂ ಕೂಡ ಯಾವುದೇ ಬ್ಯಾಂಕಿಗೆ ಕೂಡ ನೀವು ಆಧಾರ್ ಬ್ಯಾಂಕ್ನ ಸೀಡಿಂಗ್ ಮಾಡಿಸಿಲ್ಲ. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದೀವಿ, ಇವಾಗ ಅಪ್ರೂವ್ಡ್ ಆಸ್ ಎಲಿಜಿಬಲ್ನ ರಿಜೆಕ್ಟ್ ಮಾಡಿದ್ವಿ ಅಂತ ಕೂಡ ಮೆನ್ಷನ್. ಹಾಗೆ ಯಾವುದೇ ಒಂದು ಅಮೌಂಟ್ ಕೂಡ ಅವರಿಗೆ ಮೆನ್ಷನ್ ಮಾಡಿಲ್ಲ, ಸ್ಯಾಂಕ್ಷನ್ ಕೂಡ ಆಗಿಲ್ಲ. ಮತ್ತು ಅದ್ರ ಏನಪ್ಪ ಅಂದರೆ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಂಡಾಗ ಈ ಥರ ಬಂದಿದೆ. ಸೊ ಹಾಗಾಗಿ ಯಾವುದೇ ಕಾರಣ ಕೂಡ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮದು ಆಧಾರ್ ಸೀಡಿಂಗ್ ಆಗಿದೆ ಇಲ್ಲ, NPCI ಮ್ಯಾಪಿಂಗ್ ಆಗಿದೆ ಅಥವಾ ಇಲ್ಲ, ಆಮೇಲೆ KYC ಆಗಿದೆ ಒಂದು ಸಾರಿ ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಯಾವುದೇ ಕಾರಣ ಕೂಡ ಅಟ್ ಎನಿ ಕಾಸ್ಟ್ ನಿಮ್ಮದು ರಿಜೆಕ್ಟ್ ಕೂಡ ಮಾಡೋ ಚಾನ್ಸಸ್ಸು ತುಂಬಾ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಕೂಡ ಈ ವಿದ್ಯಾರ್ಥಿಗಳು ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದು ಫೇಲ್ಡ್ ಡ್ಯೂ ಟು ಆಧಾರ್ ನಂಬರ್ ನಾಟ್ ಮ್ಯಾಪ್ ಟು ಬ್ಯಾಂಕ್ ಅಕೌಂಟ್. ಈ ವಿದ್ಯಾರ್ಥಿಗಳು ಕೂಡ ಸೇಮ್ 71,240 ರೂಪಾಯಿ ಬರಬೇಕಾಗಿತ್ತು ಇವ್ರ ಬ್ಯಾಂಕ್ ಅಕೌಂಟ್ಗೆ. ಬಟ್ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇವ್ರದ್ದು ಆಧಾರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟಿಗೆ ಮ್ಯಾಪಿಂಗ್ ಆಗಿಲ್ಲ. ಸೊ ಹಾಗಾಗಿ ಇವ್ರದ್ದು ಕೂಡ ರಿಜೆಕ್ಟ್ ಮಾಡಿದ್ದೀವಿ, ಹಾಗಾಗಿ ಪೇಮೆಂಟ್ ಇವರ ಅಕೌಂಟಿಗೆ ಜಮಾ ಆಗಿಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈ ವಿದ್ಯಾರ್ಥಿ ಕೂಡ ಸೇಮು ಇವ್ರು ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದು. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗೆ ಇದೆ. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ನ ನೀವು ಕೂಡಲೇ ಏನಪ್ಪ ಅಂದರೆ ಸಬ್ಮಿಟ್ ಮಾಡಿದ 30 ದಿನದೊಳಗಾಗಿ ಆಧಾರ್ ಸೀಡಿಂಗ್ ಮಾಡಿಸಿರೋ ಒಂದು ಸರ್ ಚೆಕ್ ಮಾಡ್ಕೊಳ್ಳಿ. ಮಾಡಿಸಿಲ್ಲ ಅಂದರೆ ಕೂಡಲೇ ಮಾಡಿಸಿ ನಾಳೆ ಹೋಗಿ ಸೊ ನಿಮ್ಮದು ಅಮೌಂಟ್ ಕೂಡ ಮೆನ್ಷನ್ ಆಗುತ್ತೆ ಮತ್ತು ಸ್ಯಾಂಕ್ಷನ್ ಆಗುತ್ತೆ ಮತ್ತು ಕ್ರೆಡಿಟ್ ಕೂಡ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಕೇಳ್ತಾ ಇದ್ರು, ಸರ್ ನಮ್ಗೆ ಈ ಥರ ಬಂದಿದ್ದಕ್ಕೆ ಏನು ರೀಸನ್ ಏನಂತ. ಇವೊಂದು ನಿಮಗೆ ಬ್ಯಾಂಕ್ ಸೀಡಿಂಗ್ ಆಗಿದೆಯಲ್ಲ, ಒಂದು ಸರಿ ನೀವು ಬ್ಯಾಂಕಿಗೆ ಭೇಟಿ ಕೊಟ್ಟು ಸೀಡಿಂಗ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ಅದ್ರ ಜೊತೆಗೆ ಅಪ್ಲಿಕೇಶನ್ ಈಗ ಆಲ್ರೆಡಿ ಅಪ್ಡೇಟ್ ಕೂಡ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ನು ಸೀಡಿಂಗ್ ಆಗಿಲ್ಲ ಒಂದು ಸರಿ ಚೆಕ್ ಮಾಡಿಕೊಡಿ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.